ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್. ಚಿತ್ರರಂಗಕ್ಕೆ ಬಂದು 8 ವರ್ಷಗಳಲ್ಲಿ ಹೆಚ್ಚಿನ ಸಕ್ಸಸ್ ಸಿನಿಮಾಗಳನ್ನ ಕೊಟ್ಟು ಅತಿ ಹೆಚ್ಚು ಫ್ಯಾನ್ ಫಾಲೋಯರ್ಸ್ ನ ಸಂಪಾದನೆ ಮಾಡಿ ಕನ್ನಡ ಸಿನಿಮಾಗಳ ಬಿಸ್ನೆಸ್ ಮತ್ತು ಕನ್ನಡ ಚಿತ್ರರಂಗನ ಇನ್ನೊಂದು ಹಂತಕ್ಕೆ ತಗೊಂಡು ಹೋದವರು ಡಾಕ್ಟರ್ ವಿಷ್ಣುವರ್ಧನ್ ಅವರು. 70s ಅಲ್ಲಿ ಬಂದಿರೋ ಸ್ಟಾರ್ ಗಳಲ್ಲಿ ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯ ಮೊದಲನೇ ಸ್ಟೈಲಿಶ್ ಹೀರೋ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರು. ವಿಷ್ಣುವರ್ಧನ್ ಅವ್ರು ಬಂದ ಮೇಲೆ ಕನ್ನಡ ಚಿತ್ರರಂಗ ಅನ್ನೋ ಕಲರ್ ಏನಿದೆಯೋ ಅದು ಟೋಟಲಿ ಬದಲಾಗಿ ಒಂದು ಫಾಸ್ಟ್ ಸಿನಿಮಾ ಅಂದ್ರೆ ಆಕ್ಷನ್ಸ್, ಮೂವ್ಮೆಂಟ್ಸ್, ಡೈಲಾಗ್ ಡೆಲಿವರಿ, ಬಾಡಿ ಲ್ಯಾಂಗ್ವೇಜ್ ಅಂತ ಟೋಟಲಿ ಕನ್ನಡ ಸಿನಿಮಾದ ಕಲರ್ನೇ ಬದಲಾಯಿಸಿ ಒಂದು ಹೊಸ ಸ್ಟೈಲ್ ಆಫ್ ಸಿನಿಮಾಗಳನ್ನ ಮಾಡಿದ್ದು ಸಾಹಸ ಸಿನಿಮಾ ಡಾಕ್ಟರ್ ವಿಷ್ಣುವರ್ಧನ್ ಅವ್ರು ಬಂದ ಮೇಲೆ. ಆಕ್ಷನ್ಸ್ ಅನ್ನೋದು ಸುಮಾರು ಜನಕ್ಕೆ ಇಷ್ಟ ಆಗುವಂತ ಒಂದು ವಿಷಯ. 70s ಮುಂಚೆ ಅಂದ್ರೆ ವಿಷ್ಣುವರ್ಧನ್ ಅವರು ಚಿತ್ರರಂಗಕ್ಕೆ ಬರಕ್ ಮುಂಚೆ ಫೈಟ್ ಮಾಸ್ಟರ್ಗಳು ಫೈಟ್ ಗಳನ್ನ ಕಂಪೋಸ್ ಮಾಡೋದಕ್ಕೂ ವಿಷ್ಣುವರ್ಧನ್ ಅವ್ರು ಬಂದ ಮೇಲೆ ಫೈಟ್ ಗಳು ಕಂಪೋಸ್ ಆಗೋದಕ್ಕೂ ತುಂಬಾ ಡಿಫರೆನ್ಸ್ ಇರುತ್ತೆ. ಅವರ ಬಾಡಿ ಲ್ಯಾಂಗ್ವೇಜ್, ಫೇಸ್ ಎಕ್ಸ್ಪ್ರೆಷನ್ಸ್, ಕಿಕ್ಸ್, ಪಂಚಸ್, ಜಂಪಿಂಗ್ ಫೈಟ್ಸ್ ಅಂತ ಆಕ್ಷನ್ ಸೀಕ್ವೆನ್ಸ್ ಗಳಿಗೆ ಒಂದು ಆಯಾಮ ತಂದವರು ಅಂದ್ರೆ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್. ಆಗಿರೋ ಮಾಡರ್ನ್ ಸಿನಿಮಾಗೆ ಏನೆಲ್ಲ ಬೇಕು ಅಂದ್ರೆ ಆಕ್ಷನ್ಸ್ ಆಗಲಿ, ಡಾನ್ಸ್ ಆಗಲಿ, ಡೈಲಾಗ್ ಡೆಲಿವರಿ ಆಗಲಿ, ಬಾಡಿ ಲ್ಯಾಂಗ್ವೇಜ್ ಆಗಲಿ, ಆ ಔಟರ್ ಪರ್ಸನಾಲಿಟಿ ಆಗಲಿ, ಲುಕ್ ಆಗಲಿ, ಸ್ಟೈಲ್ ಆಗಲಿ, ಒಂದು ಕಾಸ್ಟ್ಯೂಮ್ಸ್ ಆಗಿದ್ರೆ ಆ ಕಾಸ್ಟ್ಯೂಮ್ಸ್ ತಕ್ಕಾಗೆ ಪರ್ಸನಾಲಿಟಿ ಇರುವಂತ ವ್ಯಕ್ತಿ ಆಗಲಿ, ಕಂಪ್ಲೀಟ್ ಹೀರೋ ಅಂತ ಏನು ಹೇಳ್ತೀವೋ ಆ ಕಂಪ್ಲೀಟ್ ಹೀರೋ ಮಟೀರಿಯಲ್ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹತ್ರ ಇತ್ತು. ಆ ಒಂದು ಪರ್ಸನಾಲಿಟಿ ಇರೋದ್ರಿಂದಾನೆ 200ಕ್ಕೂ ಹೆಚ್ಚು ಸಿನಿಮಾಗಳನ್ನ ಮಾಡಿ ಕೊನೆಯವರೆಗೂ ಡಿಮ್ಯಾಂಡಬಲ್ ಸೂಪರ್ ಸ್ಟಾರ್ ಆಗಿದ್ದವರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. 1985 ನಲ್ಲಿ ವಿಷ್ಣುವರ್ಧನ್ ಅವರು ಜೀವನ ಚಕ್ರ ಅನ್ನೋ ಸಿನಿಮಾನ ಮಾಡ್ತಾರೆ. ಈ ಸಿನಿಮಾ ಆಗಿದೆಗೆ ಕನ್ನಡದಲ್ಲಿ ಎಷ್ಟು ದೊಡ್ಡ ಸಕ್ಸಸ್ಫುಲ್ ಸಿನಿಮಾ ಆಯ್ತು, ಥಿಯೇಟರ್ಗಳಲ್ಲಿ ಎಷ್ಟು ದಿನ ಓಡ್ತು, ಆ ಸಿನಿಮಾದ ಕಲೆಕ್ಷನ್ ಏನು, ಇದಷ್ಟು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಬನ್ನಿ. ಡೈರೆಕ್ಟರ್ HR ಭಾರ್ಗವ್ ಅವರು, ಡಾಕ್ಟರ್ ರಾಜ್ಕುಮಾರ್ ಅವರು, ಡಾಕ್ಟರ್ ವಿಷ್ಣುವರ್ಧನ್ ಅವರು, ಡಾಕ್ಟರ್ ಅಂಬರೀಶ್ ಅವರು, ಶಂಕರ್ ನಾಗ್ ಅವರು, ಟೈಗರ್ ಪ್ರಭಾಕರ್ ಅವರು, ಅನಂತ್ ನಾಗ್ ಅವರು ಅಂತ ದೊಡ್ಡ ದೊಡ್ಡ ಆಕ್ಟರ್ಗಳನ್ನ ಇಟ್ಕೊಂಡು ಬ್ಲಾಕ್ ಬಾಸ್ಟರ್ ಸಿನಿಮಾಗಳನ್ನ ಕೊಟ್ಟವರು. ಅವರು ಮೊದಲನೇ ಬಾರಿಗೆ ಒಂದು ಪ್ರೊಡಕ್ಷನ್ ಕಂಪನಿ ಓಪನ್ ಮಾಡ್ತಾರೆ. ಆ ಪ್ರೊಡಕ್ಷನ್ ಅಲ್ಲಿ ಫೇಮಸ್ ಸಿನಿಮಾಟೋಗ್ರಾಫರ್ ಆದ DV ರಾಜಾರಾಮ್ ಅವರು ಪಾರ್ಟ್ನರ್ ಆಗಿರ್ತಾರೆ. ಇವರಿಬ್ರು ಸೇರಿ ಟೈಗರ್ ಪ್ರಭಾಕರ್ ಇಟ್ಟು ಪ್ರೀತಿ ವಾತ್ಸಲ್ಯ ಅನ್ನೋ ಒಂದು ಫಿಲ್ಮ್ ನ ಡೈರೆಕ್ಟ್ ಮಾಡ್ತಾರೆ. ಆ ಸಿನಿಮಾ ಸಕ್ಸಸ್ಫುಲ್ ಸಿನಿಮಾ ಆಗುತ್ತೆ. ಭಾರ್ಗವ್ ಅವರು ಪ್ರೊಡ್ಯೂಸ್ ಮಾಡ್ತಾ ಇದಾರೆ ಅಂತ ವಿಷ್ಣುವರ್ಧನ್ ಅವ್ರಿಗೆ ಗೊತ್ತಾದ ಮೇಲೆ ವಿಷ್ಣುವರ್ಧನ್ ಅವರು ಭಾರ್ಗವ್ ಅವ್ರಿಗೆ ಒಂದು ಕಾಲ್ ಶೀಟ್ ಕೊಡ್ತಾರೆ. ಕತೆ ನೀವೇ ಡಿಸೈಡ್ ಮಾಡಿ, ನನಗೇನು ಕತೆ ಹೇಳೋದು ಬೇಕಾಗಿಲ್ಲ, ನೀವು ಕತೆ ಫಿಕ್ಸ್ ಮಾಡಿ ಯಾವ ಡೇಟ್ ಅಂತ ಹೇಳ್ಬಿಟ್ರೆ ನಾನ್ ಬಂದು ಆಕ್ಟ್ ಮಾಡಿ ಕೊಡ್ತೀನಿ ಅಂತ ಹೇಳಿರ್ತಾರೆ. ಭಾರ್ಗವ್ ಅವ್ರಿಗೆ ನಲ್ಲವನ್ ಕಣ್ ನಲ್ಲವನ್ ಸಿನಿಮಾನ ವಿಷ್ಣುದಾದ ಕೈನಲ್ಲಿ ಮಾಡಿಸ್ಬೇಕು ಅಂತ ತುಂಬಾ ಆಸೆ ಪಡ್ತಾರೆ. AVM ಪ್ರೊಡಕ್ಷನ್ ಹೋಗಿ ನಲ್ಲವನ್ ಕಣ್ ನಲ್ಲವನ್ ಸಿನಿಮಾದ ಕನ್ನಡ ರೈಟ್ಸ್ ನ ಕೇಳ್ತಾರೆ. ಅವರು ರೈಟ್ಸ್ ನ ಕೊಡಲ್ಲ ಅಂತಾರೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ ಕನ್ನಡದಲ್ಲೂ ನಾವೇ ಮಾಡ್ತೀವಿ, ಆದ್ರಿಂದ ಈ ರೈಟ್ಸ್ ನಾವು ಕೊಡಲ್ಲ ಅಂತ ಹೇಳ್ತಾರೆ. ನಂತರ ಒಂದಷ್ಟು ತಿಂಗಳು ಬಿಟ್ಟು ಭಾರ್ಗವ್ ಅವ್ರಿಗೆ ಗೊತ್ತಾಗುತ್ತೆ ನಲ್ಲವನ್ ಕಣ್ ನಲ್ಲವನ್ ಸಿನಿಮಾದ ಮೂಲ ಕತೆ ಕೃಷ್ಣಂ ರಾಜು ಅವ್ರು ಆಕ್ಟ್ ಮಾಡಿರೋ ಧರ್ಮಾತ್ಮ ಅನ್ನೋ ಸಿನಿಮಾದು ಅಂತ. ಧರ್ಮಾತ್ಮ ಪ್ರೊಡ್ಯೂಸರ್ ಹತ್ರ ಹೋಗಿ ಕನ್ನಡ ರೈಟ್ಸ್ ನ ತಗೊಂಡು ವಿಷ್ಣುವರ್ಧನ್ ಅವ್ರ ಬಾಡಿ ಲ್ಯಾಂಗ್ವೇಜ್ ತಕ್ಕಂತೆ ಸೀನ್ಸ್ ಗಳನ್ನ ಡಿಸೈನ್ ಮಾಡಿ ಶ್ರೀ ಉದಯ್ ಶಂಕರ್ ಅವ್ರ ಹತ್ರ ಡೈಲಾಗ್ಸ್ ಬರೆದು ಆ ಸಿನಿಮಾಗೆ ಬೇಕಾಗಿರುವಂತ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಏನಿದೆಯೋ ತಮಿಳಲ್ಲಿ ಕಾರ್ತಿಕ್ ಮಾಡಿರುವಂತ ಕ್ಯಾರೆಕ್ಟರ್ ಅಲ್ಲಿ ವಿಜಯ್ ಕಾಶಿ ಅವ್ರನ್ನ ಬುಕ್ ಮಾಡ್ತಾರೆ. ರಜನಿ ಅವ್ರ ಫ್ರೆಂಡ್ ಆಗಿ ರಜನಿ ಜೊತೆನೇ ಇರುವಂತ YG ಮಹೇಂದ್ರನ್ ಅವ್ರು ಮಾಡಿರುವಂತ ಕ್ಯಾರೆಕ್ಟರ್ ಅಲ್ಲಿ ರಮೇಶ್ ಭಟ್ರು ಮಾಡಿರ್ತಾರೆ. ಸೆಕ್ಯೂರಿಟಿ ಆಫೀಸರ್ ಸುಂದರರಾಜ್ ಅವ್ರು ಮಾಡಿರೋ ಕ್ಯಾರೆಕ್ಟರ್ ಅಲ್ಲಿ CR ಸಿಂಹ ಅವ್ರು ಮಾಡಿರ್ತಾರೆ. ಈ ತರ ಆ ಸಿನಿಮಾಗೆ ಬೇಕಾಗಿರೋ ಎಲ್ಲಾ ಕ್ಯಾರೆಕ್ಟರ್ಸ್ ಗಳನ್ನು ಹೈಯರ್ ಮಾಡ್ತಾರೆ. ಮೈನ್ ಆಗಿ ತಮಿಳಲ್ಲಿ ರಾಧಿಕಾ ಅವ್ರು ಮಾಡಿರೋ ಕ್ಯಾರೆಕ್ಟರ್ ನ ಕನ್ನಡದಲ್ಲೂ ರಾಧಿಕಾ ಅವ್ರ ಕಣ್ಣಲ್ಲೇ ಮಾಡಿಸ್ತಾರೆ. ರಾಧಿಕಾ ಅವರು ಕನ್ನಡದಲ್ಲೂ ತುಂಬಾ ಅದ್ಭುತವಾಗಿ ಮಾಡಿರ್ತಾರೆ. ಅವ್ರ ಮೂಳೆ ಮುರಿದು ಬಂದು ಆಮೇಲೆ ನನಗೆ ಹೂ ಮುಡಿಸಿ. ತಮಿಳಲ್ಲಿ ಇಳಯರಾಜ ಅವ್ರು ಮ್ಯೂಸಿಕ್ ಮಾಡಿದ್ರೆ ಕನ್ನಡದಲ್ಲಿ ರಾಜನ್ ನಾಗೇಂದ್ರ ಅವ್ರು ಮಾಡಿರ್ತಾರೆ. ಕನ್ನಡದಲ್ಲಿ ಎಲ್ಲಾ ಹಾಡುಗಳು ಸೂಪರ್ ಹಿಟ್ ಹಾಡಾಗಿರುತ್ತೆ. ಅದರಲ್ಲೂ ನನ್ನವರು ಯಾರು ಇಲ್ಲ ಅನ್ನೋ ಹಾಡು ಇವತ್ತಿಗೂ ವಿಷ್ಣುವರ್ಧನ್ ಅವರ ಟಾಪ್ 25 ಸ್ಯಾಡ್ ಸಾಂಗ್ಸ್ ಅಂತ ತಗೊಂಡ್ರೆ ನನ್ನವರು ಯಾರು ಇಲ್ಲ ಅನ್ನೋ ಹಾಡು ಕೂಡ ಆ ಪಟ್ಟಿಯಲ್ಲಿ ಇರುತ್ತೆ. ಆಕಾಶಕ್ಕೆ ಕೊನೆಯೇ ಇಲ್ಲ, ಆಸೆಗೆ ಮಿತಿಯೇ ಇಲ್ಲ. 19th ಸೆಪ್ಟೆಂಬರ್ 1985 ನಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿ HR ಭಾರ್ಗವ್ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಜೀವನ ಚಕ್ರ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ. ರಿಲೀಸ್ ಆಗಿರೋ ಎಲ್ಲಾ ಥಿಯೇಟರ್ಗಳಲ್ಲೂ ಹೌಸ್ಫುಲ್ ಆಗುತ್ತೆ. ವಿಷ್ಣುವರ್ಧನ್ ಅವರು ಫ್ಯಾಮಿಲಿ ಸಬ್ಜೆಕ್ಟ್ ಸಿನಿಮಾಗಳು ಜಾಸ್ತಿ ಮಾಡಿದ್ದಾರೆ. ಆದ್ರೆ ಮೊದಲನೇ ಬಾರಿಗೆ 3 ತರವಾದ ಡೈಮೆನ್ಷನ್ ಅಲ್ಲಿ ಅಂದ್ರೆ ಯಂಗ್ ಆಗಿರುವಾಗ ರೌಡಿಯಾಗಿ ಒಡದಾಟ ಬಡದಾಟ ಅಂತ ಇರೋ ವಿಷ್ಣುವರ್ಧನ್ ಅವರು ರಾಧಿಕಾ ಅವ್ರನ್ನ ಮದುವೆ ಆದ್ಮೇಲೆ ಜವಾಬ್ದಾರಿ ಇರುವಂತ ಗಂಡನಾಗಿ
ಒಳ್ಳೆ ಕಾರ್ಮಿಕನಾಗಿ, ನಂತರ ಪ್ರೀತಿಯ ತಂದೆಯಾಗಿ, ಒಂದು ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ, ಈ ತರ 3 ಡೈಮೆನ್ಷನ್ ಅಲ್ಲಿ ವಿಷ್ಣುವರ್ಧನ್ ಅವರ ಪಾತ್ರ ಡಿಸೈನ್ ಆಗಿರುತ್ತೆ. ಆ ಪಾತ್ರಗಳಿಗೆ ತಕ್ಕಂತೆ ವಿಷ್ಣುವರ್ಧನ್ ಅವರ ಬಾಡಿ ಲ್ಯಾಂಗ್ವೇಜ್ ಮತ್ತು ಪರ್ಫಾರ್ಮೆನ್ಸ್ ತುಂಬಾ ಸಟಲ್ಡ್ ಆಗಿರುತ್ತೆ. ಸಿನಿಮಾ ನೋಡ್ಕೊಂಡು ಹೊರಗೆ ಬರೋ ಪ್ರೇಕ್ಷಕನಿಗೆ ಆ ಸಿನಿಮಾ ತುಂಬಾನೇ ಇಷ್ಟ ಆಗುತ್ತೆ. ಅದು ಮಾತ್ರ ಅಲ್ಲ, ವಿಷ್ಣುವರ್ಧನ್ ಅವರ ಒಂದೊಂದು ಹಂತದಲ್ಲೂ ಅವ್ರು ಕೊಡುವಂತ ಪರ್ಫಾರ್ಮೆನ್ಸ್ ಈ ಸಿನಿಮಾಗೆ ಇನ್ನೊಂದು ವ್ಯಾಲ್ಯೂ ಕೊಡುತ್ತೆ. ಸೀನ್ 1 ಇಂದ ಸೀನ್ ಎಂಡ್ ವರೆಗೂ ವಿಷ್ಣುವರ್ಧನ್ ಅವರ ರಂಗನಾಥ್ ಅನ್ನೋ ಪಾತ್ರ, ಆ ಪಾತ್ರ ಏನ್ ಡಿಮ್ಯಾಂಡ್ ಮಾಡುತ್ತೋ ಅದಕ್ಕೆ ತಕ್ಕಂತೆ ಬಾಡಿ ಲ್ಯಾಂಗ್ವೇಜ್ ಆಗಲಿ, ಫೇಸ್ ಎಕ್ಸ್ಪ್ರೆಷನ್ಸ್ ಆಗಲಿ, ಡೈಲಾಗ್ ಡೆಲಿವರಿ ಆಗಲಿ ತುಂಬಾ ಸಟಲ್ಡ್ ಆಗಿ ಮಾಡಿರ್ತಾರೆ. ಸ್ಟ್ರಿಕ್ಟ್ ಆಗಿರುವಂತ ಅಮ್ಮ, ಜಾಲಿ ಆಗಿರುವಂತ ತಂದೆ, ಮಗಳಿಗೆ ಎಲ್ಲಾನು ಸಪೋರ್ಟಿವ್ ಆಗಿರುವಂತ ಅಪ್ಪ ತನ್ನ ಬಾಯ್ ಫ್ರೆಂಡ್ ನ ಮನೆ ಕರ್ಕೊಂಡ್ ಬರುವಾಗ ಆ ಹುಡುಗ ವಿಜಯ್ ಕಾಶಿ ಅಂತ ಗೊತ್ತಾದ್ಮೇಲೆ ಅದುವರೆಗೂ ಜಾಲಿ ಆಗಿರುವಂತ ಅಪ್ಪ ತನ್ನ ಮಗಳು ತಪ್ಪಾದ ಬಾಯ್ ಫ್ರೆಂಡ್ ನ ಸೆಲೆಕ್ಟ್ ಮಾಡಿದಾರೆ ಅಂತ ಅವರ ಬಾಡಿ ಲ್ಯಾಂಗ್ವೇಜ್, ಫೇಸ್ ಎಕ್ಸ್ಪ್ರೆಷನ್ಸ್ ಇದೆಲ್ಲಾನು ಬದಲಾಗಿ ಬೇರೆ ತರ ಒಂದು ವಿಷ್ಣುವರ್ಧನ ತೋರಿಸಿರ್ತಾರೆ. ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್ ಅನ್ಬೋದು. ಇಮ್ಮಿಡಿಯೇಟ್ ಆಗಿ ಬಾಡಿ ಲ್ಯಾಂಗ್ವೇಜ್, ಫೇಸ್ ಎಕ್ಸ್ಪ್ರೆಷನ್ಸ್ ನ ಬದಲಾಯಿಸಿಕೊಂಡು ಪರ್ಫಾರ್ಮ್ ಮಾಡೋದು ತುಂಬಾ ಕಷ್ಟ. ಅದನ್ನ ವಿಷ್ಣುವರ್ಧನ್ ಅವರು ತುಂಬಾ ಸರಳವಾಗಿ, ತುಂಬಾ ಸೊಗಸಾಗಿ ಮಾಡಿ ಆ ಸೀನ್ ನನ್ನೇ ಇನ್ನೊಂದು ಹಂತಕ್ಕೆ ತಗೊಂಡೋಗಿರ್ತಾರೆ. ಅದೇ ತರ ರಾಧಿಕಾ ಅವರು ಸತ್ತೋಗಿದ್ದಾರೆ ಅಂತ ಗೊತ್ತಾದ್ಮೇಲೆ ವಿಷ್ಣುವರ್ಧನ್ ಅವರ ಪರ್ಫಾರ್ಮೆನ್ಸ್, ಆ ಕೈನ ಸುಮ್ಮನೆ ಹಿಂಗ್ ಮಾಡಿರ್ತಾರೆ. ತರ ವಿಷ್ಣುವರ್ಧನ್ ಅವರು ಹಂಗೆ ಆ ಕನ್ನಡಕನ ತೆಗೆಯೋ ತರ ಇರುತ್ತೆ. ವಿಷ್ಣುವರ್ಧನ್ ಅವರು ಅಷ್ಟು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿರ್ತಾರೆ. ಮುಖದಲ್ಲಿ ಯಾವತ್ತು ನಗು ಕಾಣುತ್ತೋ ಅವತ್ತೇ ನನ್ನ ಮುಖದಲ್ಲೂ ನಗು ಕಾಣೋದು ಒಂದಿಲ್ಲ. ಇನ್ ಹೇಗಮ್ಮ ನಗ್ಲಿ, ಹೇಗಮ್ಮ ಸಂತೋಷವಾಗಿರ್ಲಿ. ಕ್ಲೈಮ್ಯಾಕ್ಸ್ ಅಲ್ಲಿ ರಜನಿಕಾಂತ್ ಅವರು ಆಸ್ತಿನೆಲ್ಲ ಕಾರ್ತಿಕ್ ಅವರ ಹತ್ರ ಕೊಟ್ಟ ಮೇಲೆ ಜೊತೆಗೆ ಇರುವಂತವರು ಆ ಆಸ್ತಿನೆಲ್ಲ ತನ್ನ ಹೆಸರಿಗೆ ಬರ್ಕೊಡೋ ತರ ಫೋರ್ಸ್ ಮಾಡ್ತಾ ಇರ್ತಾರೆ. ಆವಾಗ ಅವ್ರ ಮಗಳು ಬಂದು ರಜನಿಕಾಂತ್ ಅವರ ಹತ್ರ ಹೇಳಿದ ಮೇಲೆ ರಜನಿಕಾಂತ್ ಅವ್ರು ಹೋಗಿ ಅವ್ರನ್ನೆಲ್ಲ ಹೊಡೆದು ನಂತರ ಕಾರ್ತಿಕ್ ಅವ್ರ ಫ್ಯಾಮಿಲಿ ರಜನಿಕಾಂತ್ ಅವ್ರ ಹತ್ರ ಕ್ಷಮೆ ಕೇಳಿ ಒಂದು ಹ್ಯಾಪಿ ಎಂಡಿಂಗ್ ಅಂತ ಮಾಡಿರ್ತಾರೆ. ಆದ್ರೆ ಜೀವನ ಚಕ್ರನಲ್ಲಿ ವಿಷ್ಣುವರ್ಧನ್ ಅವರು ಅವ್ರ ಆಸ್ತಿನೆಲ್ಲ ವಿಜಯ್ ಕಾಶಿ ಅವ್ರ ಹತ್ರ ಕೊಟ್ಟ ಮೇಲೆ ಅವ್ರ ಮಗಳು ನಿಮ್ಗೆ ಅಂತ ಏನು ತಗೊಂಡಿಲ್ವಾ ಅನ್ನೋವಾಗ ರಾಧಿಕಾ ಅವ್ರ ಫೋಟೋನ ಮಾತ್ರ ತಗೊಂಡು ಅವ್ರು ನಡ್ಕೊಂಡು ಹೋಗ್ತಾ ಇರೋವಾಗ ಅಲ್ಲಿಗೆ ಎಂಡ್ ಕೊಟ್ಟಿರ್ತಾರೆ. ಟೈಮಲ್ಲಿ ನಮಗೆಲ್ಲ ಫೀಲ್ ಆಗಿದ್ದು ವಿಷ್ಣುವರ್ಧನ್ ಅವ್ರಿಗೂ ಈ ತರನೇ ಕ್ಲೈಮ್ಯಾಕ್ಸ್ ಕೊಟ್ಟು ಫೈಟ್ ಎಲ್ಲ ಇಟ್ಟಿದ್ರೆ ತುಂಬಾ ಚೆನ್ನಾಗಿತ್ತು ಅಂತಾನೆ ಅನಿಸ್ತಾ ಇತ್ತು. ಅದು ಒಂದು ಏಜ್ ನಮ್ದು. ಆದ್ರೆ ನಮಗೆ ಒಂದು 18-20 ವಯಸ್ಸು ಆಗುವಾಗ 2000 ಪೀರಿಯಡ್ ಅಲ್ಲಿ ಮತ್ತೆ ಜೀವನ ಚಕ್ರ ಸಿನಿಮಾನ ಟಿವಿನಲ್ಲಿ ನೋಡುವಾಗ ಎಂತ ಅದ್ಭುತವಾದ ಕ್ಲೈಮ್ಯಾಕ್ಸ್ ಅನ್ನಿಸ್ತು. ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡಿದ್ರೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 150 ಡೇಸ್ ಕಂಪ್ಲೀಟ್ ಮಾಡುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಭಾರ್ಗವ್ ಅವರ ಕಾಂಬೋನಲ್ಲಿ ಟಾಪ್ 5 ಫಿಲಂ ಅಂದ್ರೆ ಅದರಲ್ಲಿ ಜೀವನ ಚಕ್ರ ಸಿನಿಮಾನು ಒಂದಾಗಿರುತ್ತೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬೈ.